ನಿನ್ನೆ ನಡೆದ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ಜಯ ಸಾಧಿಸಿದ ಖುಷಿಗೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕ್ರೇಜಿ ಆಫರ್ ಒಂದನ್ನ ನೀಡಲಾಗಿದೆ. ಮಾನ್ವಿ ಪಟ್ಟಣದ ವಿಎ ಬಾರ್ ಅಂಡ್ ರೆಸ್ಟೋರೆಂಟ್ ಹಾಗೂ ಕ್ರಾಂತಿ ಢಾಬಾ ನಡೆಸ್ತಾ ಇರುವ ರಾಮಣ್ಣ ಅವರು ಆರ್ಸಿಬಿ ತಂಡದ ಕಟ್ಟ ಅಭಿಮಾನಿಯಾಗಿದ್ದು, ಹೀಗಾಗಿ ತಮ್ಮ ನೆಚ್ಚಿನ ತಂಡ ಗೆದ್ದ ಸಂಭ್ರಮಕ್ಕಾಗಿ ಹೋಟೆಲ್ಗೆ ಬರುವ ಗ್ರಾಹಕರಿಗೆ ಒಂದು ಬಿರಿಯಾನಿ ಉಚಿತ ಆಫರ್ ಘೋಷಣೆ ಮಾಡಿದ್ರು. ಈ ಬಿರಿಯಾನಿ ಧಮಾಕ ಸುದ್ದಿ ಕೇಳಿ ಮಾನ್ವಿ ಪಟ್ಟಣದ ನೂರಾರು ಜನ ಹಾಗೂ ಬಿರಿಯಾನಿ ಪ್ರಿಯರು ಕುಟುಂಬ ಸಮೇತ ರೆಸ್ಟೋರೆಂಟ್ಗೆ ಲಗ್ಗೆ ಇಟ್ಟು ಮುಗಿಬಿದ್ದು ಬಿರಿಯಾನಿ ಸವಿದಿದ್ದಾರೆ. ಸಾಮಾನ್ಯವಾಗಿ ಆರ್ಸಿಬಿ ಗೆದ್ರೆ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸುತ್ತಾರೆ. ಆದ್ರೆ ರಾಮಣ್ಣ ಅವರು ಹೀಗೆ ಬಿರಿಯಾನಿ ಉಚಿತವಾಗಿ ನೀಡಿ ವಿಭಿನ್ನವಾಗಿ ಗೆಲುವು ಆಚರಿಸುವುದು ಸಾರ್ವಜನಿಕರ ವಲಯದಲ್ಲಿ ಭಾರಿ ಪ್ರಶಂಸೆಗೆ ಪಾತ್ರವಾಗಿದೆ. ನಮ್ಮ ಹೆಸರು ಸಾಬೋರ್ ನಾಯ್ಕ ಅಂತೇಳಿ. ಹಾಂ ಸರ್, ಯಾವ ಸರ್ ನಿಮ್ಮದು? ನಮ್ಮದು ಮಾಡಗೇರಿ. ಹಾಂ ಸರ್, ನಾವು ಮುಂಜಾನೆ ಇನ್ಸ್ಟಾಗ್ರಾಮ್ ಆಗಿ ನೋಡಿ ನಮ್ಮ ರಾಮಣ್ಣವರು ಸುಮಾರು ಒಂದು 10 ವರ್ಷದಿಂದ ಎಲ್ಲ ವೆಜಿಟೇಬಲ್ ಊಟ, ನಾನ್ ವೆಜ್ ಧಾಬಾಗಳು ಎಲ್ಲ ಮಾಡ್ಕೊಂಡು ಬಂದ ಸುಮಾರು ಒಂದು 10 ವರ್ಷದಿಂದ ನಾವು ಪರಿಚಯ ಅವರು. ಇವತ್ತು ನಮ್ಮ ರಾಜ್ಯದಾಗ ಬೆಂಗಳೂರಾದ್ಯಂತ ಎಷ್ಟೊಂದು ದೊಡ್ಡ ಭಾರತ ಕೂಡ ಯಾರು ಮಾಡೋಕ್ಕಾಗಿಲ್ಲ. ಇವತ್ತು ರಾಮಣ್ಣವರು ಆರ್ಸಿಬಿ ಫ್ಯಾನ್. ಇವತ್ತು ಅವರಿಂದ ಇವತ್ತು ನಾವು 270ಗೆ ಒಂದು ಬಿರಿಯಾನಿ ಜೊತೆಯಲ್ಲಿ ಒಂದು ಫ್ರೀ ಕೊಡ್ತಾರೆ. ಇವತ್ತು ರಾಯಚೂರು ಡಿಸ್ಟ್ರಿಕ್ಟ್ ಮಾಹಿತಿನಲ್ಲಿ ಇವತ್ತು ಉತ್ತಮವಾದಂಥ ಆಫರ್ ಇಟ್ಟು ಅವ್ರ ಹೆಸರನ್ನು ಗಳಿಸಿದ್ದಕ್ಕೆ ಅವರಿಗೆ ನಾನು ಸ್ವಾಗತ ಮಾಡ್ತೇನೆ. ಮತ್ತೊಂದಂದರೆ ನಿನ್ನೆ ಸಾಯಂಕಾಲ ಆರ್ಸಿಬಿ ಮ್ಯಾಚ್ ಗೆದ್ದ ತಕ್ಷಣವೇ ಒಂದು 4 ಕ್ವಿಂಟಲ್ ಮೀನವನ್ನು ಒಬ್ಬರಿಗೆ ಒಂದು ಪೀಸನ್ನು ಕೊಟ್ಟು ಅದನ್ನು ಭಾಳ ಮಂದಿಗೆ ಸಂಧಾನ ಮಾಡಿ ಒಂದು ಧರ್ಮ ಅಂತೇಳಿ ನಾನು ಅನ್ಕೊಂತೀನಿ. ಅದಕ್ಕೂ ನಾನು ಸ್ವಾಗತ ಮಾಡ್ತೀನಿ. ಈಗ ರಾಮಣ್ಣವ್ರು ಅಂದರೆ ಇವತ್ತು ನಮಗೆ ಒಂಥರ ಮಾಹಿತಿ ತಾಲೂಕಿನಾಗ ಇವತ್ತು ಇಡೀ ಒಂದು MLMP ಮಾಡೋದ ಕೆಲಸಗಳು ಇವತ್ತು ರಾಮಣ್ಣವ್ರು ಮಾಡಂತ ಹೇಳ್ಕೊಳ್ತೀವಿ. ಅಲ್ಲ ರೀ, ಈಗ ಆರ್ಸಿಬಿ ಗೆದ್ದಿದೆ ಅಂತ ಹೇಳ್ತಾ ಇದ್ರಿ. ಆರ್ಸಿಬಿ ಗೆದ್ದ ಹಿನ್ನೆಲೆಯಲ್ಲಿ ಇವರು ರಾಮಣ್ಣ ಅವರು ಅಂದ್ರೆ ವಿಎ ಬಾರ್ನಲ್ಲಿ ಒಂದು ಬಿರಿಯಾನಿಗೆ ಒಂದು ಬಿರಿಯಾನಿ ಫ್ರೀ ಕೊಡ್ತಾರೆ. ಅದು ಬಂದು 270 ರೂಪಾಯಿ ಒಂದು ಬಿರಿಯಾನಿ 270 ರೂಪಾಯಿ. ಹಾಗಾಗಿ ಅದೇ ರೀತಿಯಾಗಿ ಬೇರೆಯವರು ಕೊಟ್ಟಿದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಅಂತ ಹೇಳ್ತಾರೆ ಇವತ್ತು ಬೆಂಗಳೂರು ರಾಜ್ಯದಲ್ಲೇ ಕೊಡೋಕ್ಕಾಗಲ್ಲ. ಬೆಂಗಳೂರು ರಾಜ್ಯದಲ್ಲೇ ಕೊಡೋಕ್ಕಾಗಲ್ಲ ಅಂತ ಕೆಲಸ ಇವತ್ತು ನಮ್ಮ ರಾಜ್ಯದಲ್ಲಿ ರಾಮಣ್ಣ ಅವರು ಉನ್ನತ ಶಿಕ್ಷಣ ಒಂದಂತೇಳಿ ಕೇಳ್ತಾರೆ. ಅಲ್ಲ, ಈ ಬೇರೆ ರೀತಿಯಲ್ಲಿ ಅವಕಾಶ ಇಲ್ಲ ಸರ್. ಇವತ್ತು ರಾಮಣ್ಣವರು ದೊಡ್ಡ ಸ್ಥಾನ ಪಡೆದ ನಮ್ಮ ಪಾಲಿಗೆ. ನಮಸ್ಕಾರ. ಮಾನ್ಯನಗರದ ಸಮಸ್ತ ಎಲ್ಲ ಜನರು ನಮಸ್ಕಾರ. ರಾಘವೇಂದ್ರ ಚುಂಟಕಿ ಅಂತೇಳಿ ವಿಶೇಷವಾಗಿ ವಿಎ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಅದರಲ್ಲಿ ವಿಎ ವೆಜ್ ಆ್ಯಂಡ್ ನಾನ್ ವೆಜ್ ವಿಎ ರೆಸ್ಟೋರೆಂಟಿನ ಮಾಲೀಕರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ರಾಮಣ್ಣ ಅಂದ್ರೆ ಮಾನವೀಯಲ್ಲಿ ಒಂದು ವಿಶೇಷತೆ. ಯಾಕಂದರೆ ಅವರು ಯಾವುದೇ ಒಂದು ಹೊಸ ವಿಷಯ ಅದರಲ್ಲಿ ಫುಡ್ ವಿಚಾರದಲ್ಲಿ ಮಾನವೀಯಲ್ಲಿ ಆಹಾರ ವಿಚಾರದಲ್ಲಿ ಭಿನ್ನವಾದ ರೀತಿಯಲ್ಲಿ ಕೊಡ್ತಕ್ಕಂಥದ್ದು, ಹೊಸ ರೀತಿಯಲ್ಲಿ ಕೊಡ್ತಕ್ಕಂಥದ್ದು, ಹೊಸ ಮಾದರಿಯ ಊಟ ಮತ್ತು ಹಳೆ ಮಾದರಿಯ ಊಟಗಳನ್ನೆಲ್ಲ ಭಾಳಷ್ಟು ಪರಿಚಯ ಮಾಡಿರ್ತಕ್ಕಂಥದ್ದು ಅಂಥ ರಾಮಣ್ಣವರು ಈಗ ನಿನ್ನೆ ಅವ್ರು ಎಷ್ಟೊಂದು ವಿಶ್ವಾಸದ ಮೇಲೆ ಆರ್ಸಿಬಿ ವಿನ್ ಆಗೇ ಆಗುತ್ತೆ ಅನ್ನೋಂಥ ವಿಶ್ವಾಸ ಮತ್ತು ಅಚಲವಾದ ಮನಸ್ಸಂದರೆ ಅಡ್ವಾನ್ಸ್ ಆಗಿ ಈ ಮಾನವ ನಗರದವರಿಗೆ ಸಂತೋಷದ ಕೂಟವನ್ನು ಮುಂಚಿತವಾಗಿಯೇ ಸುಮಾರು 4.5 ಗಂಟೆಗಿಂತ ಹೆಚ್ಚಿಗೆ ಮೀನು ಫಿಶ್ಗಳನ್ನು ಅವರು ಉಚಿತವಾಗಿ ಬಹುತೇಕ ಕಸ್ಟಮರ್ಗಳಿಗೆ ಡೊನೇಟ್ ಮಾಡಿದ್ದಾರೆ. ಜೊತೆಗೆ ಇವತ್ತು ಒಂದು ಬಿರಿಯಾನಿ ಫ್ರೀ ಅಂದರೆ ಆರ್ಸಿಬಿ ವಿನ್ ಆಯ್ತು ಅನ್ನೋ ಕಾರಣಕ್ಕಾಗಿ ಅತ್ಯಂತ ಸಂತೋಷದಿಂದ ಆ ಸಡಗರಕ್ಕಾಗಿ ಮಾನ್ವಿ ನಗರದ ಎಲ್ಲ ಗ್ರಾಹಕರಿಗೆ ವಿಶೇಷವಾಗಿ ಎಲ್ಲ ಯುವಕರನ್ನ ಆಕರ್ಷಣೆ ಮಾಡೋದಕ್ಕಾಗಿ ಬಹುತೇಕ ಮತ್ತು ಒಂದು ಬಿರಿಯಾನಿ ಫ್ರೀ ಉಚಿತ 270 ರೂಪಾಯಿ ಬಿರಿಯಾನಿಗೆ 250 ರೂಪಾಯಿ ಮತ್ತೊಂದು ಬಿರಿಯಾನಿ ಉಚಿತ ಕೊಡೋದಕ್ಕಿದೆ. ಬಹುತೇಕ ಯುವಕರ ಕಣ್ಮಣಿ ಆಗಿದ್ದಾರೆ. ಮತ್ತು ವಿಶೇಷವಾಗಿ ಅವರು ಇಲ್ಲಿ ಆಗ್ತಕ್ಕಂಥ ಎಲ್ಲ ಆಹಾರಗಳು ವಿಎ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಅದರಲ್ಲಿ ವಿಎ ರೆಸ್ಟೋರೆಂಟ್ನಲ್ಲಿ ವಿಶೇಷವಾಗಿ ನೀವು ಬರ್ತ್ಡೇ ಪಾರ್ಟಿ ಮಾಡೋದಕ್ಕಾಗಿ ಭಾಳ ವಿಶೇಷವಾದಂಥ ಹಾಲು ವ್ಯವಸ್ಥೆ ಇದೆ. ಜೊತೆಗೆ ಯಾರಾದರೂ ಅಕಸ್ಮಾತ್ ನಾವು ಬಹುತೇಕ ವಿವಾಹವನ್ನು ಮಾಡಿಕೊಂಡಿರ್ತಕ್ಕಂಥವ್ರು ವಿವಾಹ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಭಾಳ ಅದ್ಭುತವಾದಂಥ ವ್ಯವಸ್ಥೆ ಇದೆ. ಈ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿರೋದ್ರಿಂದ. ಅಲ್ಲ ಸರ್, ಏನಂತಂದರೆ ಈಗ ಆರ್ಸಿಬಿ ವಿನ್ ಆಗಿದೆ. ಆರ್ಸಿಬಿ ವಿನ್ ಆದ ಹಿನ್ನೆಲೆಯಲ್ಲಿ ರಾಮಣ್ಣ ಅವರು 1+1 ಒಂದು ಬಿರಿಯಾನಿ ಫ್ರೀ ಕೊಡ್ತಾ ಇದ್ದಾರೆ. ಇದೇ ರೀತಿ ಹೋಟೆಲ್ ಮತ್ತು ಡಾಬಾದಲ್ಲಿ ಏನಾದ್ರು ಕೊಡ್ತಾ ಇದ್ದಾರಾ ಬೇರೆ ಭಾಗದಲ್ಲಿ? ಇಲ್ಲ, ರಾಮಣ್ಣವರು ಏನಂತಂದರೆ ಅತ್ಯಂತ ಅಭಿಮಾನದಿಂದ ಇಲ್ಲಿ ಲಾಭದಾಯಕ ಮುಖ್ಯ ಆಗೋದಿಲ್ಲ, ಲಾಭಕ್ಕಿಂತಲೂ ಏನಂದರೆ ಅವರಿಗೆ ಒಂದು ಆರ್ಸಿಬಿ ವಿನ್ ಆಗ್ತಿರ್ತಕ್ಕಂಥ ಸಂತೋಷದ ವಿಚಾರ. ಅದಲ್ಲದೆ ನಮ್ಮ ಮಾನವ ನಗರದಲ್ಲಿ ಯಾವಾಗಲೂ ಅವರು ವಿಶೇಷವಾಗಿ ಆಹಾರ ವಿಚಾರದಲ್ಲಿ ನಾವು ಹೇಳಿದಂಗೆ ಈಗಾಗಲೇ ಅವರು ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಎರಡರಲ್ಲಿಯೂ ಭಾಳ ಅತ್ಯಂತ ಯಶಸ್ವಿಯನ್ನು ಗಳಿಸಿರ್ತಕ್ಕಂಥವ್ರು, ಭಾಳ ಫೇಮಸ್ ಅವರು. ನಮ್ಮ ಹೆಸರು ರಾಮಣ್ಣ ಅಂತೇಳಿ ಬೇರೆ ರೆಸ್ಟೋರೆಂಟನ್ನು ನಾವು ನಡ್ಸಕತ್ತೀವಿ ಪ್ರೆಸೆಂಟಾಗಿ. ಇನ್ನೊಂದೇನಂತಂದರೆ ನಮಗೆ ನಿನ್ನೆ ಸಾಯಂಕಾಲ RCB ಮ್ಯಾಚ್ ಫೈನಲ್ಗೆ ಬಂದರೆ
ನಾವು ಫಿಶನ್ನು ಫ್ರೀ ಕೊಡ್ತೀವಿ ಅಂತ ಹೇಳ್ತೀವಿ, ಫಿಶನ್ನು ಫ್ರೀ ಕೊಡ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಫಿಶನ್ನು ಸುಮಾರು ಏನಂದರೆ 4 ಕ್ವಿಂಟಲ್ ಫಿಶನ್ನು ಫ್ರೀ ಕೊಟ್ಟಿದ್ದೀವಿ, 4 ಕ್ವಿಂಟಲ್. ಆಮೇಲೆ ನಿನ್ನೆ IPL ಮ್ಯಾಚ್ ನೋಡೋಕೆ ಬಂದಿರುವಂಥ ನಮ್ಮ ಮಾನ್ವಿ ತಾಲೂಕಿನ ಸ್ನೇಹಿತರು ಏನಿದ್ದಾರಲ್ಲ, ಮಿನಿಮಮ್ ಇಲ್ಲದ್ರೆ 1000 ಗಟ್ಟಲೆ ಜನ ಬಂದಿರ್ಬೋದು, ನಿನ್ನೆ 1000 ಗಟ್ಟಲೆ ಜನ ಬಂದಿರ್ಬೋದು. ಆದರೆ ಎಲ್ಲರೂ ಕಸ್ಟಮರ್ ಎಲ್ಲ ಜನಗಳು ಏನು ಮಾಡಿದ್ರು ಬಂದರೆ ಒಳ್ಳೆ ಕೋಆಪ್ರೇಟ್ ಕೊಟ್ಟರು. ಅಷ್ಟು ಜನ ಬಂದಾರ ಅಂದರೂ ಏನು ತ್ರಾಸ್ಕೊಳ್ಳಾರ್ದೆ, ಏನು ಸಣ್ಣ ಕಿರಿಕಿರಿ ಇಲ್ಲಾರ್ದೆ, ಏನಿಲ್ಲಾರ್ದಂಗೆ ಮ್ಯಾಚ್ ನೋಡಿ ಎಂಜಾಯ್ ಮಾಡಿ ನಾವು ಕೊಟ್ಟಿರುವಂಥ ಫಿಶು ಭಾಳ ದಿನ ತಿಂದ್ರೇನು ಭಾಳ ದಿನ ಇರಲ್ಲ, ಆದರೆ ನಾವು ಕೊಟ್ಟಿರೋ ಫಿಶ್ ಮಾತ್ರ ಅವರು ಖುಷಿ ಪಟ್ಟು ಹೋದ್ರು, ಅಷ್ಟು ಟೇಸ್ಟಾಗಿ ಮಾಡಿ ಕೊಟ್ಟಿದ್ದೀವಿ. ಅದೇ ರೀತಿ ಅದೇ ಮಾತಿನ ಪ್ರಕಾರ ಇನ್ನೊಂದು ಏನಪ್ಪ ಅಂತಂದರೆ, ಮ್ಯಾಚ್ ಗೆದ್ದರೆ ತಿರ್ಗಿ ಮಾಡ್ತೀನ ನಾವು ಒಂದು ಬಿರಿಯಾನಿಗೆ ಇನ್ನೊಂದು ಬಿರಿಯಾನಿ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದೇ ಥರನೇ ಇವತ್ತು ಒಂದು ಬಿರಿಯಾನಿಗೆ ಎರಡು ಬಿರಿಯಾನಿ ಕೊಡ್ತಾ ಇದ್ದೀವಿ. ನಮ್ಮ ಪ್ರೋಗ್ರಾಮನ್ನು ಎಷ್ಟು ಚೆನ್ನಾಗಿ ನಾವು ಮಾಡಿದ್ದೇವೆ ಅಷ್ಟು ಚೆನ್ನಾಗಿ ಜನರು ನಮ್ಗೆ ಕೋಆಪ್ರೇಟ್ ಮಾಡಿದರು. ಮಾನ್ವಿ ತಾಲೂಕಿನ ಜನರಿಗೆ ಎಲ್ಲ ನಮ್ಮ ಕಾರ್ಯಕ್ರಮವನ್ನು ನಮ್ಮ ವಿಡಿಯೋನ ನೋಡಿಕೆಸಿಂದ ಬಂದು ನಮ್ಗೆ ಸಹಕಾರ ಮಾಡಿದ್ದಕ್ಕಾಗಿ. ಅಲ್ಲ ಸರ್, ಏನಂತಂದ್ರೆ ಈಗ ನೀವು ಒಳ್ಳೆ ವಿಚಾರ ಇದು ಮಾಡ್ತಾ ಇದ್ರಿ. RCB ಮ್ಯಾಚ್ ವಿನ್ ಆದ್ರೆ 1+1 ಬಿರಿಯಾನಿ ಕೊಡ್ತಾ ಇದ್ರಿ ಅಂತ ಫ್ರೀ ಅಂತ ಹೇಳಿದ್ರಿ. ಅದು 270 ರೂಪಾಯಿ ಒಂದು ಬಿರಿಯಾನಿ ಪ್ಲಸ್ ಒಂದು ಫ್ರೀ ಅಂತ ಹೇಳ್ತಾ ಇದ್ರಿ. ಎಷ್ಟು ಜನ ಬರ್ತಾ ಇದಾರೆ ಜನಗಳು ಯಾವ ರೀತಿ ಇದೆ ನಿಮ್ಮ ಇದರಲ್ಲಿ? ನಾವು ಫ್ರೀ ಕೊಟ್ಟ ಸಂದರ್ಭದಲ್ಲಿ ಮಿನಿಮಮ್ ಏನಂದ್ರೆ 1000 ಜನ ಜಾಸ್ತಿ ಇರ್ಬೋದು. 4 ಕ್ವಿಂಟಲ್ ಫಿಶ್ ಕೊಟ್ಟಿದ್ದೀವಿ ನಾವು, 4 ಕ್ವಿಂಟಲ್ ಫಿಶ್ ಕೊಟ್ಟಿದ್ದೀವಿ. ಇವತ್ತು ಟೈಮ್ ಎಷ್ಟಾಗದ ಸುಮಾರು 1:30 ಆಗಿರ್ಬೋದು. ಬಹಳಷ್ಟು ಜನರಿದ್ದಾರೆ ಇಲ್ಲಿ, ನೀವು ಬೇಕಿದ್ರೆ ವಿಡಿಯೋ ಮಾಡಿ, ಬಹಳಷ್ಟು ಜನರಿದ್ದಾರೆ. ಅವು ಅಷ್ಟೇ ಚೆನ್ನಾಗಿ ಊಟ ಮಾಡಿ ಚೆನ್ನಾಗೈತೆ ಅಂತ ಹೇಳಿ ಹೋಗ್ತಾ ಇದ್ದಾರೆ.